ಮುಳುಗಿದ ಬೆಂಗಳೂರು ವರ್ಣಾರ್ಭಟಕ್ಕೆ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸುರಕ್ಷಿತ ಸ್ಥಳಕ್ಕೆ ಹಸುಗೂಸನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. 2 ತಿಂಗಳ ಮಗುವನ್ನ ನೆಂಟರ ಮನೆಗೆ ಕರೆದೊಯ್ದಿದ್ದಾರೆ ತಾಯಿ. ಕಾಗವಾರದ ನಂದಗೋಕುಲ ಬಡಾವಣೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹೇಳೋಕೆ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ, ಇನ್ನೊಂದು ಕಡೆಯಲ್ಲಿ ಈಗ ಗ್ರೇಟರ್ ಬೆಂಗಳೂರು. ಏನಾಗ್ತಾ ಇದೆ ಬೆಂಗಳೂರಿನ ಪರಿಸ್ಥಿತಿ? ಕರೆಕ್ಟ್ ಅರ್ಧ ಗಂಟೆ ಮಳೆ ಬಂದ್ರೆ ಬೆಂಗಳೂರೇ ಮುಳುಗೋಗುತ್ತೆ ಅಂತ ಹೇಳಿದ್ರೆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಬೆಂಗಳೂರಿನ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ವಿ. ಸಣ್ಣ ಮಗು, ಆ ಮಗುವನ್ನ ಈಗ ಬೇರೆ ಕಡೆಗೆ ನೆಂಟರ ಮನೆಗೆ ಶಿಫ್ಟ್ ಮಾಡ್ತಾ ಇದ್ರೆ ಪಾಪ ಮನೆ ಇದೆ, ಮನೆಯಲ್ಲಿ ಇರೋಕ್ಕಾಗಲ್ಲ ಮಳೆ ಬಂದ್ರೆ. ಎಂತ ಪರಿಸ್ಥಿತಿ ನೋಡಿ. ಸುರಕ್ಷಿತ ಸ್ಥಳಕ್ಕೆ ಈಗ ಹಸುಗೂಸನ್ನ ಶಿಫ್ಟ್ ಮಾಡ್ತಾ ಇರುವಂತ ದೃಶ್ಯ. 2 ತಿಂಗಳ ಮಗು ಅದು. ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲೂ ಹೋಗೋದು ಕೂಡ ಕಷ್ಟ. ಇನ್ ಕೇಸ್ ಏನಾದ್ರೂ ಮ್ಯಾನ್ಹೋಲ್ ಏನಾದ್ರೂ ಓಪನ್ ಆಗಿದ್ರೆ ಅಲ್ಲೂ ಕಷ್ಟ ಆಗುತ್ತೆ. ಇನ್ನೊಂದ್ ಕಡೆಯಲ್ಲಿ ಚರಂಡಿ, ರೋಡ್ ಮಧ್ಯ ಗುಂಡಿ, ಇನ್ನೊಂದ್ ಕಡೆಯಲ್ಲಿ ಕಾಮಗಾರಿ ಹಾಳು ಮೂಳು ಅಂತ ಹೇಳ್ಕೊಂಡು ರೋಡ್ ಎಲ್ಲ ಕಿತ್ತಾಕಿಟ್ಟಿದ್ದಾರೆ. ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ. ಜನರು ಇದರಲ್ಲಿ ಹೈರಾಣಾಗಿ ಹೋಗಿದ್ದಾರೆ, ಪರಿತಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಶ್ರಮಜೀವಿಗಳ ನಿತ್ಯದ ಕೂಳಿಗೂ ಕೂಡ ತಣ್ಣೀರು ಹಾಕಿದೆ ಈ ಮಳೆ. ವಿಲ್ಸನ್ ಗಾರ್ಡನ್ ನಲ್ಲಿ ಮಳೆಗೆ ಕೊಚ್ಚಿ ಹೋದಂತ ಎಳ್ನೀರು, ತಣ್ಣೀರು ಹಾಕಿದ್ದಾರೆ ಪಾಪ ಎಳ್ನೀರು ವ್ಯಾಪಾರಿ. ನೆರವಿಗೆ ಬಂದಿದ್ದಾರೆ ಮಕ್ಕಳು. ಕೊಚ್ಚಿ ಹೋದಂತ ಎಳ್ನೀರನ್ನ ಹುಡುಕಿ ತಂದು ಕೊಟ್ಟಿದ್ದಾರೆ ಮಕ್ಕಳು. ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ಪಾಪ ಎಳ್ನೀರು ಮಾಡ್ತಾ ಇದ್ದಾರೆ. ದಿನನಿತ್ಯದ ಬದುಕನ್ನ ದೂಡಬೇಕಾಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಜೀವನ ಮಾಡೋದು ಬೆಂಗಳೂರಲ್ಲಿ ಬಹಳ ಕಷ್ಟ. ರೋಡ್ ಸೈಡ್ ಅಲ್ಲೋ ಇಲ್ಲೋ ಅಂತ ಹೇಳ್ಕೊಂಡು ಎಳ್ನೀರನ್ನ ಮಾರ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಈ ರಾತ್ರಿ ಮಳೆ ಹೊಡೆದಿರುವಂತಹ ಪರಿಣಾಮ ಎಳ್ನೀರ್ ಅಂಗಡಿಯಲ್ಲಿರುವಂತಹ ಎಳ್ನೀರ್ ಫುಲ್ ರೋಡಲ್ಲಿ ಕೊಚ್ಚಿ ಹೋಗಿದೆ. ಸದ್ಯ ಪಾಪ ಅಲ್ಲಿ ಮಕ್ಕಳು ಆ ಎಳ್ನೀರನ್ನ ತಂದು ಕೊಡುವಂತ ಕೆಲಸ ಮಾಡ್ತಾ ಇದ್ರು. ಆತ ಕಣ್ಣೀರ್ ಹಾಕ್ತಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಆ ಚಿಕ್ಕ 2 ತಿಂಗಳ ಪಾಪುನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ತಾಯಿ ನೆಂಟರಿಸ್ಟ್ರ ಮನೆಗೆ ಶಿಫ್ಟ್ ಮಾಡ್ತಾ ಇದ್ರೆ. ಮನೆ ಇದ್ರು ಬೆಂಗಳೂರಲ್ಲಿ ಬದುಕೋಕಾಗಲ್ಲ. ಅದೇ ಟ್ಯಾಕ್ಸ್ ಕಟ್ಟದೆ ಇರ್ಲಿ. ಹಾಗಾದ್ರೆ ಇದೇ ಮನೆಯವರು ಟ್ಯಾಕ್ಸ್ ಕಟ್ಟದೆ ಇರ್ಲಿ, ಬರ್ತಾರೆ ಬಿಬಿಎಂಪಿ ಅವರು. ಎಷ್ಟು ಬೇಗ ಬರ್ತಾರೆ? ನೀರು ತುಂಬಿ ಮುಳುಗೋಗ್ತಾ ಇದೆ. ಒಬ್ಬನೇ ಒಬ್ಬ ಅಧಿಕಾರಿ ಇಲ್ಲ, ಸಂಬಂಧಪಟ್ಟಂತ ಸಚಿವರಿಲ್ಲ. ಒಂದೇ ಮಳೆಗೆ ಬ್ರ್ಯಾಂಡ್ ಕಳೆದುಕೊಂಡಂತ ಬೆಂಗಳೂರು. ವಿಲ್ಸನ್ ಗಾರ್ಡನ್, ಸಿಲ್ಕ್ ಬೋರ್ಡ್ ಸಂಪೂರ್ಣ ಜಲಾವೃತ. ಸಿಲ್ಕ್ ಬೋರ್ಡ್ ನಲ್ಲಿ ಕೆರೆಯಂತಾದ ರಸ್ತೆಗಳು. ಮಳೆ ಹಾನಿ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೆ. ಸ್ವಲ್ಪ ಕಣ್ತುಂಬಿಕೊಳ್ಳಿ ಮಾನ್ಯ ಸಚಿವರು, ಏನಾಗ್ತಾ ಇದೆ ಬೆಂಗಳೂರಲ್ಲಿ ಅಂತ. ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ಸ್ ಹಾಕುವ ಮೂಲಕ ತೋರಿಸ್ತಾ ಇದೆ. ಸದ್ಯ ನಾನೀಗ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಅನ್ನೋ ಒಂದು ಕಾಲೋನಿಯಲ್ಲಿ ಇದ್ದೀನಿ. ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ. ನನ್ನ ಕ್ಯಾಮರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ. ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ. ಇದು ಡಾಲರ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಇಲ್ಲಿರುವಂತಹ ಮನೆಗಳಾಗಿರ್ಬೋದು, ಮನೆಗಳ ಕಾಂಪೌಂಡ್ ಅಲ್ಲೂ ಕೂಡ ನೀರಿದೆ, ಮನೆಯಲ್ಲಿ ನೀರಿದೆ, ರಸ್ತೆಯಲ್ಲಿ ನೀರಿದೆ. ನೋಡಿ ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟೋಗಿರುವಂತದ್ದು. ಈ ಬೈಕ್ ಕೆಟ್ಟೋಗಿ ಈಗ ತಳ್ಳಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ, ಈ ಏರಿಯಾ ಜಲಾವೃತ ಆಗಿರುವಂತಹ ಕಾರು, ಬಂಗ್ಲೆ, ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ನಮ್ಮ ಮನೆ ನೋಡ್ತಾ ಇದ್ದೀವಿ. ನನ್ನ ಲೆಫ್ಟ್ ಅಲ್ಲಿ ಇರುವಂತಹ ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆಯಿಂದ ಹೊರಬರೋಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ, ನೀರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ. ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿಯದು. ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರೆದಿರುವಂತದ್ದು, ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿಕೊಂಡಿದ್ರು. ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವಿವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಈ ಏರಿಯಾದ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂತಹ ಜನ
ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಂತಹ ಪರಿಸ್ಥಿತಿಯನ್ನೇ ಎದುರಿಸ್ತಾರೆ. ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಈ ಸ್ಥಳಕ್ಕೆ ಬಂದಿಲ್ಲ. ಈ ಪಕ್ಕದ ರೋಡ್ ಇದು ಡಾಲರ್ ಸ್ಕೀಮ್ ಅನ್ನೋ ಒಂದು ಏರಿಯಾ, ಇದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲೇ ಇರುವಂತಹ ಏರಿಯಾ. ಈ ಏರಿಯಾದ ಪಕ್ಕದ ರಸ್ತೆ ಒಂದ್ ಸ್ವಲ್ಪ ನೀರು ಇಳಿದಿದೆ. ಆದ್ರೆ ನಿನ್ನೆ ರಾತ್ರಿ ಇದು ಕೂಡ ಹೌಸ್ಫುಲ್ ಆಗಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸ್ವಲ್ಪ ನೀರು ಈಗ ಕಡಿಮೆ ಆಗಿದೆ. ಪಕ್ಕದಲ್ಲಿರುವಂತಹ 4-5 ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ಜನ ಆಕ್ರೋಶ ಭರಿತರಾಗಿದ್ದಾರೆ. ಯಾವಾಗ ಈ ಜನಪ್ರತಿನಿಧಿಗಳು ಸಿಗ್ತಾರೋ, ಯಾವಾಗ ಅವ್ರನ್ನ ಚೆಚ್ಚಿ ಬಿಸಾಡ್ಬಿಡ್ತು ಅಂತ ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಇದು ಪಕ್ಕದಲ್ಲಿರುವಂತಹ ರಸ್ತೆ, ಇಡೀ ರಸ್ತೆ ಈಗ ಜಲಾವೃತ ಆಗಿದೆ. ಈ ರಸ್ತೆಯಲ್ಲಿ ಜನ ಹೇಗೆ ಓಡಾಡಬೇಕು ಅಂತ ಹೇಳಿ ಈ ನಗರಾಭಿವೃದ್ಧಿ ಸಚಿವರಾಗಿರುವಂತಹ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಹೇಳಬೇಕು. ಇಲ್ಲಿರುವಂತಹ ಕಾರ್ಗಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಇಲ್ಲಿರುವಂತಹ ಜನರ ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೀವಿ. ಜನ ಮನೆಯಿಂದ ಹೊರಗೆ ಬರೋಕೆ ಆಗದಿರುವಂತಹ ಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಬೇಸ್ಮೆಂಟ್, ಈ ಒಂದು ಅಪಾರ್ಟ್ಮೆಂಟ್ ಒಂದು ಬೇಸ್ಮೆಂಟ್ ನೋಡಿ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ. ಎಷ್ಟು ಕಾರ್ಗಳಿದಾವಂತೂ ಕೂಡ ಲೆಕ್ಕ ಸಿಗದಿರುವಂತಹ ಒಂದು 8 ಕಾರ್ಗಳು, ಒಟ್ಟು 8 ಕಾರ್ಗಳು ಕಂಪ್ಲೀಟ್ ಆಗಿ ಇಲ್ಲಿ ಮುಳುಗಿ ಹೋಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾರೆ. ಅದೇ ಮಾದರಿಯಲ್ಲಿ ನಾವು ಮತ್ತೊಂದು ಅಪಾರ್ಟ್ಮೆಂಟ್ ಹೋಗ್ತಾ ಹೋದ್ರೆ ಆ ಅಪಾರ್ಟ್ಮೆಂಟ್ ನ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಜನ ದೈನಂದಿನ ಕೆಲಸಕ್ಕೆ ಹೋಗೋಕಾಗಿರುವಂತಹ ಪರಿಸ್ಥಿತಿ, ಮನೆ ಒಳಗಡೆ ನೀರು ನಿಂತಿರುವಂತಹ ಕಾರಣಕ್ಕೆ ಕರೆಂಟ್ ಕಟ್ ಮಾಡಲಾಗಿದೆ, ಕುಡಿಯೋ ನೀರು ಬರ್ತಾ ಇಲ್ಲ, ಸಂಪಲ್ ಕೂಡ ನೀರು ತುಂಬಿರುವಂತಹ ಕಾರಣಕ್ಕಾಗಿ ಇನ್ನು ಕುಡಿಯೋಕೆ ನೀರು ಕೂಡ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹ ಅಂತಹ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ಬಂದಿರುವಂತದ್ದು. ಇದೇ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅನ್ನೋ ಒಂದು ಹೊಸ ನಾಮಕರಣ. ಯಾಕೋ ಬಿಬಿಎಂಪಿ ಅನ್ನೋ ಒಂದು ಹೆಸರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ನಾಮಕರಣ ಮಾಡ್ತು. ಈಗ ಪಕ್ಕದ ರಸ್ತೆ ನಾವು ಬರ್ತಾ ಇದೀವಿ, ಪಕ್ಕದ ರಸ್ತೆ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ತುಂಬ ಹೋಗಿದೆ. ಜನ ಅನಿವಾರ್ಯತೆಗಳಿಂದ, ಅಂದ್ರೆ ಯಾರು ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಅವರು ಇದೇ ಮಳೆ ನೀರಿನಲ್ಲಿ ನಡೆದುಕೊಂಡು ಹೋಗಿ ಬೇರೆ ಕಡೆ ತಮ್ಮ ಒಂದು ಮಾರ್ಗಕ್ಕೆ ತಲುಪುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಈ ಬೆಂಗಳೂರಿನ ಪರಿಸ್ಥಿತಿ ಹೀಗೆ ಮುಂದುವರೆದ, ಇದು ಮಳೆಗಾಲ ಕೂಡ ಅಲ್ಲ, ಮಳೆಗಾಲ ಆದಾಗ ಹೇಗೆ ಬೆಂಗಳೂರಿನ ಪರಿಸ್ಥಿತಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಈ ಭಾಗದಲ್ಲಿರುವಂತಹ ನೀರನ್ನ ಹೊರತೆಗೆಯೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಬಂದಿಲ್ಲ. ಇದುವರೆಗೂ ಕೂಡ ಬರೆದಿರುವಂತಹ ಕಾರಣಕ್ಕಾಗಿ ಜನ ಈ ಮಳೆ ನೀರಿನಲ್ಲೇ ಈ ವಾಹನಗಳನ್ನ ತಳ್ಳಿಕೊಂಡು ಬರುವಂತಹ ಒಂದು ಸ್ಥಿತಿ ಈಗ ನಿರ್ಮಾಣವಾಗಿ ನೋಡ್ತಾ ಇದ್ದೇನೆ. ನಾನು ಲೆಫ್ಟ್ ಸೈಡ್ ಇದು ಡಾಲರ್ ಸ್ಕೀಮ್ ಅನ್ನೋದು ಇದೀಗ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಏರಿಯಾ ನೋಡಿ, ಬೈಕ್ನ ತಳ್ಳಿಕೊಂಡು ಅದು ನೀರಿನಲ್ಲಿ ಕೆಟ್ಟು ಹೋಗಿದೆ. ಆ ಮಗು ಈಗ ಕೆಲಸಕ್ಕೆ ಹೋಗಬೇಕಿರುವಂತಹ ಒಂದು ಹುಡುಗ, ಆತ ಕೆಲಸಕ್ಕೆ ಹೋಗಬೇಕಿರುವಂತಹ ಕಾರಣಕ್ಕಾಗಿ ಮಳೆ ನೀರಿನಲ್ಲೇ ಬಂದ, ಆದ್ರೆ ಅಲ್ಲಿ ಬೈಕ್ ಕೆಟ್ಟು ನಿಂತಿರುವಂತದ್ದು. ಇದೇನಾ ಡಿ.ಕೆ. ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧಾರಾಕಾರ ಮಳೆಗೆ ಮುಳುಗಿದ ಬೆಂಗಳೂರು, ವರ್ಣಾರ್ಪಟಕ್ಕೆ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸುರಕ್ಷಿತ ಸ್ಥಳಕ್ಕೆ ಹಸುಗುಸನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. 2 ತಿಂಗಳ ಮಗುವನ್ನ ನೆಂಟರ ಮನೆಗೆ ಕರೆದೊಯ್ದಿದ್ದಾರೆ ತಾಯಿ. ಕಾಗವಾರದ ನಂದಗೋಕುಲ ಬಡಾವಣೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹೇಳೋಕೆ ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ. ಇನ್ನೊಂದು ಕಡೆಯಲ್ಲಿ ಈಗ ಗ್ರೇಟರ್ ಬೆಂಗಳೂರು. ಏನಾಗ್ತಾ ಇದೆ ಬೆಂಗಳೂರಿನ ಪರಿಸ್ಥಿತಿ? ಕರೆಕ್ಟ್ ಅರ್ಧ ಗಂಟೆ ಮಳೆ ಬಂದ್ರೆ ಬೆಂಗಳೂರೇ ಮುಳುಗೋಗುತ್ತೆ ಅಂತ ಹೇಳಿದ್ರೆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಬೆಂಗಳೂರಿನ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ವಿ. ಸಣ್ಣ ಮಗು, ಆ ಮಗುವನ್ನ ಈಗ ಬೇರೆ ಕಡೆಗೆ ನೆಂಟರ ಮನೆಗೆ ಶಿಫ್ಟ್ ಮಾಡ್ತಾ ಇದ್ರೆ ಪಾಪ ಮನೆ ಇದೆ, ಮನೆಯಲ್ಲಿ ಇರೋಕ್ಕಾಗಲ್ಲ ಮಳೆ ಬಂದ್ರೆ. ಎಂತ ಪರಿಸ್ಥಿತಿ ನೋಡಿ. ಸುರಕ್ಷಿತ ಸ್ಥಳಕ್ಕೆ ಈಗ ಹಸುಗುಸನ್ನ ಶಿಫ್ಟ್ ಮಾಡ್ತಾ ಇರುವಂತ ದೃಶ್ಯ. 2 ತಿಂಗಳ ಮಗು ಅದು. ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲೂ ಹೋಗೋದು ಕೂಡ ಕಷ್ಟ. ಇನ್ ಕೇಸ್ ಏನಾದ್ರೂ ಮ್ಯಾನ್ಹೋಲ್ ಏನಾದ್ರೂ ಓಪನ್ ಆಗಿದ್ರೆ ಅಲ್ಲೂ ಕಷ್ಟ ಆಗುತ್ತೆ. ಇನ್ನೊಂದ್ ಕಡೆಯಲ್ಲಿ ಚರಂಡಿ,